ಒಬ್ಬ ವ್ಯಕ್ತಿ ಗೆಲ್ಲಬೇಕೆಂದರೆ ವರ್ಷಗಟ್ಟಲೆಯ ತಪಸ್ಸು ಬೇಕು. ಅವನು ಮಾತನಾಡಬಾರದು, ಅವನ ಕೆಲಸ ಮಾತನಾಡಬೇಕು ಅಂತ ಮಾತಾಡ್ತಾರೆ. ಅವನ ಕೆಲಸ. ತುಂಬ ಜನ ಸದ್ದು ಮಾಡೋದು ಜಾಸ್ತಿ. ಗೆಲ್ಲೋಕ್ ಮೊದಲೇ, ಗೆದ್ದ ನಂತರ ನಾನು ಯಾರು ಗೊತ್ತಾ, ನಾನು ಏನು ಮಾಡಿದೆ ಗೊತ್ತಾ, ನಾನು ಹೇಗೆ ಕಷ್ಟಪಟ್ಟೆ ಗೊತ್ತಾ, ಇವೆಲ್ಲ ಮಾತುಗಳು ಮಾತನಾಡಬಾರದು ಅಂತ ಹೇಳ್ತಾರೆ ಅನುಭವಸ್ಥರು. ನೀವು ನೋಡಿ, ಈ ಒಂದು ಟೈಟಾನಿಕ್ ಪಿಕ್ಚರ್, ಜೇಮ್ಸ್ ಕ್ಯಾಮರೂನ್ ಅನ್ನತಕ್ಕಂಥ ಒಬ್ಬ ಡೈರೆಕ್ಟರ್, ಅದ್ಭುತ. ಅದೊಂದು ಆ ಕಾಲಕ್ಕೆ ಅದು ಒಂದು ಲವ್ ಟ್ರೆಂಡಿಂಗ್ ಮೂವಿ. ನಿಜ ಸ್ಟೋರಿಯನ್ನು ಸ್ವಲ್ಪ ಬದಲಾಯಿಸಿ ಏನೋ ಅದೊಂದು ಮಾಡಿದ್ದಾರೆ. ತುಂಬ ಸೂಪರ್ ಹಿಟ್ ಆಯಿತು. ಅದನ್ನು ಡೈರೆಕ್ಟ್ ಮಾಡಿದವರು ಜೇಮ್ಸ್ ಕ್ಯಾಮರೂನ್. ಪಿಕ್ಚರ್ ಏನೋ ಸೂಪರ್ ಹಿಟ್, ಕೋಟಿಗಟ್ಟಲೆ ಬಾಚ್ತು. ಅದರ ಹೀರೋ ಎಲ್ಲಿಗೋ ಲಿಯೋನಾರ್ಡೋ ಡಿಕಾರ್ಪಿಯೋ, ಆಕೆ ಹೀರೋಯಿನ್ನು ಎಲ್ಲೆಲ್ಲಿಗೂ ತಗೊಂಡೋಗಿ ನಿಲ್ಲಿಸ್ಬಿಡ್ತು ಅವರನ್ನು, ಪ್ರತಿಯೊಬ್ಬರನ್ನು. ಅದೊಂದು ಮಾಸ್ಟರ್ ಪೀಸ್ ಆಗೋಯ್ತು. ಆದರೆ ಈ ಡೈರೆಕ್ಟ್ರು ಮಾಸ್ಟರ್ ಪೀಸೇ, ಎಲ್ಲೋದ್ರೂ ಗೊತ್ತಿಲ್ಲ, ಏನಾದರೂ ಗೊತ್ತಿಲ್ಲ. ಏನೋ ಒಂದು ಪಿಕ್ಚರ್ ತೆಗಿತಿದ್ದಾರಂತೆ ಅಂತ ಇವನೆಲ್ಲಪ್ಪ ಹೋದ ಇವನು. ಸರಿಸುಮಾರು 12 ವರ್ಷ ವಾಪಸ್ ಬರ್ತಾರೆ. ಅವರೊಂದು ಮೂವಿಯನ್ನು ಸಿದ್ಧತೆ, ಅದೊಂದು ಟೀಸರು, ಇನ್ನೊಂದು ಟ್ರೇಲರು ಅಂತ. ಅದು ಹೊಲದಿಂದ ಎಲ್ಲೂ, ಯಾಕಂದರೆ ಟೈಟಾನಿಕ್ ಬಂದು ಅಂಥದ್ದೊಂದು ಮಾಸ್ಟರ್ ಪೀಸ್ ಕೊಟ್ಟಾಗ ಆ ಡೈರೆಕ್ಟರ್ ಮೇಲೆ ತುಂಬ ಹೆಚ್ಚಿದ ಆ ಒಂದು ಕನಸುಗಳೆಲ್ಲರೂ. ಈ ಬಾರಿ ಏನಂತಂದಿದ್ದೇನೆ, ಬಟ್ 12 ವರ್ಷ ಎಲ್ಲಪ್ಪ ಹೋಗ್ಬಿಟ್ಟ ಅಂತ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಜೇಮ್ಸ್ ಕ್ಯಾಮರೂನ್. ಅಲ್ಲ ಸರ್, ಎಲ್ಲೋ ಹೋಗ್ಬಿಟ್ಟಿದ್ರಿ 12 ವರ್ಷ, ಎಲ್ಲೂ ಕಾಣಿಸ್ಲೇ ಇಲ್ಲ, ನಿಮ್ಮ ಹವಾ ಇಲ್ಲ, ಏನು ಒಂದು ಇಂಟ್ರೂಸ್ ಇಲ್ಲ, ಇನ್ನೊಂದಕ್ಕಿಲ್ಲ, ಹಾಗೆ ನಾನು ಕೆಲಸ ಮಾಡುವಾಗ ಮಾತನಾಡೋಲ್ಲ. ನನ್ನ ಕೆಲಸ ಮಾತನಾಡಬೇಕಷ್ಟೇ ನನಗೆ ಗೊತ್ತಿರೋದು. ನಾನು ಮಾತನಾಡೋದಿಲ್ಲ. ನಾನೇನು ಮಾಡ್ತಿದ್ದೆ, ನಾನು ಅದು ಮಾಡ್ತಿದ್ದೀನಿ, ನಾನು ಇದು ಮಾಡ್ತಿದ್ದೀನಿ, ನಾನು ಅದಾಗ್ತಿದ್ದೀನಿ. ತುಂಬ ಜನ ನಾವು ಈ ತಪ್ಪುಗಳನ್ನು ಮಾಡ್ತೇವೆ. ಗೆಲ್ಲುವುದಕ್ಕೆ ಮೊದಲೇ ನಮ್ಮ ಸೀಕ್ರೆಟ್ಸ್ ನಾವೇ ಬಿಟ್ಕೊಡ್ತೇವೆ ನಮ್ಮ ಎದುರಾಳಿಗಳ ಹತ್ರ. ಗೆಲ್ಲುವುದಕ್ಕೆ ಮೊದಲೇ ನಮ್ಮ ಸೀಕ್ರೆಟ್ಸನ್ನು ಬಿಟ್ಟುಕೊಡ್ತಿದ್ದೇವೆ, ಹೇಳ್ಕೊಬಿಡ್ತೇವೆ. ಅದೇ ದಿಷ್ಟಿಯಾಗಿ ಬಿದ್ದೋಗ್ಬಿಡೋದು.